ನಮಸ್ಕಾರ ವೀಕ್ಷಕರೇ, ನಾನು ವೈಭವ್ ಪಾಟೀಲ್. ನೋಡ್ರಿ ವೀಕ್ಷಕರೇ, ನೀವು ಏನ್ರಿ ನಂದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾ ವಿಡಿಯೋ ಮಾಡೀನಿ. ಅದು ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟೇನಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಮತ್ತು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ. ಅದು ವಿಡಿಯೋಗಳು ಹೋಗಿ ನೋಡ್ರಿ, ಅಂದ್ರೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳಿತೈತ್ರಿ. ನಾ ಇವತ್ತು ಏನು ಮಾಡಾವಿಂದ ಏನಂದ್ರೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಯಾಗ ನಾ ಒಂದು ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಮಾಡೀನಿ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಭಾಳ ಪ್ರಸಿದ್ಧ ರೀ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ. ಮತ್ತ ಅದ್ ಹಂಗ ಐತಿವ್ರಿ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಭಾಳ ಪವರ್ಫುಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ರೀ. ನಾನು ಅದ್ ಮಾಡೀನಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ, ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ. ನೀವು ಆ ವಿಡಿಯೋ ನೋಡಿರ್ಕ್ಲೇ ಇದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ, ಹೋಗಿ ನೋಡ್ರಿ, ಅಂದ್ರೆ ನಿಮಗೆ ಕರೆಕ್ಟ್ ತಿಳಿದೈತಿ. ಇವತ್ತು ಅದ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದ ಬ್ಯಾಕ್ ಟೆಸ್ಟಿಂಗ್ ಮಾಡಾವಿದೇನ್ರಿ. ನಾ ಯಾವ್ದ್ರೆ ರ್ಯಾಂಡಮ್ಲಿ ಒಂದು ಸ್ಟಾಕ್ ಓಪನ್ ಮಾಡ್ತೇನಿ, ಮತ್ತು ಅದ್ರಾಗ ಎಸ್ ಸಲ ಹ್ಯಾಮರ್ ಕ್ಯಾಂಡಲ್ ಆಗೈತಿ, ಎಸ್ ಸಲ ಟ್ರೇಡ್ ಸಕ್ಸಸ್ ಆಗೈತಿ, ಎಸ್ ಸಲ ಸ್ಟಾಪ್ ಲಾಸ್ ಹಿಟ್ ಆಗೈತಿ, ಎಸ್ ಸಲ ಟಾರ್ಗೆಟ್ ಕೊಟ್ಟೈತಿ, ಅದೆಲ್ಲ ನಾವು ನೋಡೋಣ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ನೋಡೋದ್ರಿಂದ ನಿಮಗ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಚಾರ್ಟ್ನ ಯಾವ ತರ ಕಾಣ್ತೈತಿ, ಮತ್ ನಿಮಗ ಅದಕ್ಕೆ ಹ್ಯಾಮರ್ ಅಂತ ಕನ್ಸಿಡರ್ ಮಾಡ್ಬೋದು, ಅದಕ್ಕೆ ಇಲ್ಲ ಅಂತ ಅದನ್ನು ಗುರ್ತಾಗ್ತೈತ್ರಿ. ಮತ್ತ ನಿಮ್ಗ ಕಾನ್ಫಿಡೆನ್ಸ್ ಬೆಳಿತೈತ್ರಿ. ನಾನು ಈ ವಿಡಿಯೋ ಮಾಡತ್ತೇನೆ, ತಿಳಿತ್ರಿ. ಈಗ ಆದ್ರೆ ರ್ಯಾಂಡಮ್ಲಿ ಒಂದ ಸ್ಟಾಕ್ ಅನ್ನ ಓಪನ್ ಮಾಡೋಣ. ಏಷ್ಯನ್ ಪೇಂಟ್. ನಾನು ವೀಕ್ಷಕರೇ ಇದೇನ್ ಸ್ಟಡಿ ಮಾಡಿಲ್ಲ, ಹಂಗ ರ್ಯಾಂಡಮ್ಲಿ ನಾ ಓಪನ್ ಮಾಡೇನಿ. ಈಗ ಮತ್ ಬೇರೆ ಸ್ಟಾಕ್ಗಳನ್ನು ನೋಡೋಣ. ಈಗ ಫಸ್ಟ್ ಏಷ್ಯನ್ ಪೇಂಟ್ನಾಗ ನೋಡೋಣ ಎಸ್ ಎಲ್ ಆಗೈತೆ ಹ್ಯಾಮರ್, ಮತ್ತೆ ಎಸ್ ಎಲ್ ಟಾರ್ಗೆಟ್ ಕೊಟ್ಟೈತೆ, ಎಸ್ ಎಲ್ ಸ್ಟಾಪ್ ಲಾಸ್ ಹಿಟ್ ಆಗೈತಿ. ನೀವೇನ್ರಿ ಈ ಚಾನಲ್ ಮ್ಯಾಗೆ ಹೊಸವಾಗಿದ್ರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ, ತಿಳಿತ್ರಿ. ಮತ್ತ ವಿಡಿಯೋಗಿನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಮಾರ್ಕ್ ಮಾಡಿ ತೋರಿಸ್ತೇನೆ ನಾ ನಿಮಗೆ, ಅಂದ್ರೆ ಕರೆಕ್ಟ್ ತಿಳಿತೈತಿ. ಇದು ಹ್ಯಾಮರ್ ಕ್ಯಾಂಡಲ್ ಅನ್ಬೋದು ನಾವು. ಇದು ಗ್ರೀನ್ ಕಲರ್ ಆಗೈತಿ, ನಾ ಮಾರ್ಕ್ ಮಾಡಿ ತೋರ್ಸಿನ್ಲ ರೀ. ಅದ ನೋಡ್ರಿ, ಹಿಂಗ ಹ್ಯಾಮರ್ ಆತಂದ್ರೆ ಏನ್ ಮಾಡೋದಂದ್ರ ಇಲ್ಲಿ ಹೋಗಿ ಹಾರಿಜಾಂಟಲ್ ಲೈನ್ ಅನ್ನ ತಗೊಂಡ ಹಿಂಗ ಹ್ಯಾಮರ್ದ ಹಾಯ ಮತ್ತು ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬೇಸಿಕ್ ಏನು ಗುರ್ತ ಇಲ್ಲ ಅಂದ್ರೂ ನಾ ಕ್ಯಾಂಡಲ್ ಸ್ಟಿಕ್ ಬೇಸಿಕ್ ಅಂತ ಒಂದು ವಿಡಿಯೋ ಮಾಡೀನಿ, ಅದ್ ನೋಡ್ರಿ. ಅಂದ್ರೆ ನಾ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದ ಪ್ಲೇ ಲಿಸ್ಟ್ ರೆಡಿ ಮಾಡೇನ್ರಿ. ಆ ಪ್ಲೇ ಲಿಸ್ಟ್ ಹೋಗಿ ನೀವು ಎಲ್ಲಾ ಒಂದ್ಸಲ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಗುರುತಾಗ್ತೈತಿ. ಆಮ್ಯಾಗ ಈ ವಿಡಿಯೋ ನೋಡ್ರೆ ನಿಮಗೆ ತಿಳಿತೈತಿ, ತಿಳಿದ್ರಿ ವೀಕ್ಷಕರೇ. ನೋಡ್ರಿ, ಇದ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೈತಿ. ಇದ್ರದ್ದು ಏನ್ ಮಾಡೋದ, ಫಸ್ಟ್ ಒಂದು ಹಾರಿಜಾಂಟಲ್ ಲೈನ್ ತಗೊಂಡ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದ ಹೈ ಮತ್ತು ಲೋ ಅನ್ನ ಮಾರ್ಕ್ ಮಾಡೋದ. ನೋಡ್ರಿ ವೀಕ್ಷಕರೇ, ಈ ಕ್ಯಾಂಡಲ್ ಸ್ಟಿಕ್ ಇದ್ರಾಗ ನಿಮಗ್ ಟ್ರೇಡ್ ಅನ್ನ ಬಂದಿಲ್ಲ. ಯಾಕಂದ್ರೆ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗನ ಹೈ ಲೋ ಮಾರ್ಕ್ ಮಾಡ್ಕೋತೀವಿ. ಯಾವಾಗ ಹೈ ಬ್ರೇಕ್ ಆಗಿ ಕ್ಲೋಸಿಂಗ್ ಕೊಡ್ತೈತ್ಲ ರೀ ನೆಕ್ಸ್ಟ್ ಕ್ಯಾಂಡಲ್, ಅವಾಗ ಟ್ರೇಡ್ ತಗೋತೀವಿ. ಇಲ್ಲಿ ನೋಡ್ರಿ ಏನಾಗೈತೆ ಅಂದ್ರ, ಇಲ್ಲಿ ಹೈ ಲೋ ಮಾರ್ಕ್ ಮಾಡ್ಕೊಂಡು ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದ ಖರೆ ಬ್ರೇಕ್ ಆಗಿಲ್ರಿ ಹೈ. ಇಲ್ಲಿ ನೋಡ್ರಿ, ಒಂದ್ ದಿನ ಇದು ಎರಡನೇ ದಿನ ಹ್ಯಾಮರ್ ಕ್ಯಾಂಡಲ್ ಆಗಿ, ಇದು ಒಂದನೇ ದಿನ ಆತ, ಇದು ಒಂದನೇ ದಿನ, ಇದು ಎರಡನೇ ದಿನ ಏನಾತಂದ್ರ ರೀ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆತ್ರಿ. ನೋಡ್ರಿ, ಇದು ರೆಡ್ ಕಲರ್ ಕ್ಯಾಂಡಲ್ ನೋಡ್ರಿ, ಇದು ಗ್ಯಾಪ್ ಅಪ್ ಓಪನ್ ಆತ. ಖರೆ ಮಾರ್ಕೆಟ್ ಸಸ್ಟೈನ್ ಆಗ್ಲಿಲ್ಲ ಮ್ಯಾಗ, ಯಾಕಂದ್ರ ಫುಲ್ ಸೆಲ್ಲರ್ಸ್ ಇದ್ರ ಮತ್ತ ಮಾರ್ಕೆಟ್ ಮ್ಯಾಗ ಇರಕ್ ಆಗ್ಲಿಲ್ಲ. ಗ್ಯಾಪ್ ಅಪ್ ಆದ್ರೂ ಕೆಳಗ್ ಬಂದು ಕ್ಲೋಸಿಂಗ್ ಕೊಟ್ಟಿತ್ತು. ವೀಕ್ಷಕರೇ, ಯಾವಾಗೂ ಕ್ಯಾಂಡಲ್ ಕ್ಲೋಸಿಂಗ್ ಆಗೋ ತಕ ವೇಟ್ ಮಾಡ್ಬೇಕು. ಈಗ ತಪ್ಪ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಗೈತಿ, ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗೈತೆ ಅಂದ್ರೆ ಇಲ್ಲಿ ನೀವು ಬಾಯ್ ಮಾಡ್ಬಿಡ್ತೀರಿ. ಈ ಲೆವೆಲ್ಕ ಇಲ್ಲಿ ಬಾಯ್ ಮಾಡ್ರ ನೀವು ಶಿಕ್ಕೊಂಡ್ಬಿಡ್ತೀರಿ. ನೋಡ್ರಿ, ಒಮ್ಮೆ ಕೆಳಗ್ ಬಂದ್ಬಿಟ್ಟೈತಿ, ಮತ್ತೆ ಇಲ್ಲಿ ನೋಡ್ರಿ ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಟ್ಟೈತಿ. ಯಾವಾಗನು ಹ್ಯಾಮರ್ ಕ್ಯಾಂಡಲ್ ಆಗೋಣ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ ನೀವು ಬಾಯ್ ಮಾಡ್ಬೇಕು. ಕ್ಲೋಸಿಂಗ್ ಕೊಡೋಕಿನ್ ಮೊದ್ಲ ಬಾಯ್ ಮಾಡ್ರ ತಪ್ಪಿ ಒಂದೊಂದ್ಸಲ ಮಾರ್ಕೆಟ್ ಎಂಡ್ ಆಗೋ ಟೈಮಾಗ ಬೀಳ್ಬೋದು, ಇಲ್ಲಿಕೆ ಎಲ್ರಿ ನಡಕ್ ಬೀಳ್ಬೋದು. ರಿಸ್ಕ್ ತೊಗೊಳೋದಿಲ್ರಿ, ತಿಳಿತ್ರಿ. ಯಾವಾಗೂ ನಿಮ್ದ ಕ್ಯಾಪಿಟಲ್ ಅನ್ನ ಕಳ್ಕೊಳ್ಳೋದಿಲ್ಲ. ಅದ್ ನಮ್ಮದು ಇದು ಮೇನ್ ಅಂದ್ರ ಆದ್ರಿ, ಕ್ಯಾಪಿಟಲ್ ಅನ್ನ ಕಳ್ಕೊಳ್ಳೋದಿಲ್ಲ. ವಾರೆನ್ ಬಫೆಟ್ ಅವರನ್ನು ಹೇಳ್ಯಾರ ರೀ, ನೆವರ್ ಲೂಸ್ ಮನಿ, ರೂಲ್ ನಂಬರ್ 1. ಮತ್ತ ರೂಲ್ ನಂಬರ್ 2 ಏನ್ರಿ, ನೆವರ್ ಫಾರ್ಗೆಟ್ ರೂಲ್ ನಂಬರ್ 1. ನೋಡ್ರಿ, ಹ್ಯಾಮರ್ ಕ್ಯಾಂಡಲ್ ಆತ ಹೈ ಲೋ ಮಾರ್ಕ್ ಮಾಡ್ಕೊಂಡು, ಖರೆ ಯಾವ್ದು ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ಲಿಲ್ಲ ಚಲೋ ಬುಲ್ಲಿಶ್ ಕ್ಯಾಂಡಲ್. ಈ ಟ್ರೇಡ್ ನಾವು ತಗೋಲಿಲ್ಲ. ಬರ್ರಿ ಈಗ ನೆಕ್ಸ್ಟ್ ನೋಡೋಣ, ತಿಳಿತ್ರಿ. ಹಿಂಗ ಕರೆಕ್ಟ್ ನಿಮಗ್ ಗುರ್ತಾಗ್ತೈತಿ. ಈಗ ಇಲ್ಲಿನೂ ಹ್ಯಾಮರ್ ಆಗೈತಿ, ಖರೆ ಇಲ್ಲಿ ನಾವು ಟ್ರೇಡ್ ತೊಗೊಳಂಗಿಲ್ಲ. ನೋಡ್ರಿ, ಇದು ತೋರಿಸ್ತೇನೆ ನಿಮಗೆ, ಎಲ್ಲಾ ತರದ್ದು ಎಕ್ಸಾಂಪಲ್ ತೋರಿಸ್ತೇನೆ ನಾ ಇವತ್ತು. ಇದು ನೋಡ್ರಿ, ಇದು ರೆಡ್ ಕಲರ್ ಐತಿ, ಕಲರ್ ಮ್ಯಾಟರ್ ಆಗಂಗಿಲ್ಲ. ಖರೆ ಇದು ಯಾಕೆ ಟ್ರೇಡ್ ತೊಗೊಳಂಗಿಲ್ಲ ಅಂದ್ರೆ ನಾ ಏನ್ ಹೇಳೇನ್ರಿ, ಹ್ಯಾಮರ್ ಕ್ಯಾಂಡಲ್ ಯಾವಾಗೂ ಒಂದ್ ಡೌನ್ ಟ್ರೆಂಡ್ನಾಗ ಒಂದ್ ಸಪೋರ್ಟ್ ಮ್ಯಾಗ ಆಗ್ಬೇಕು. ನೋಡ್ರಿ, ಈಗ ನಾ ತೋರಿಸ್ತೇನೆ ನಿಮಗ್ ಫರಕ.
ಈಗ ನೋಡ್ರಿ ಇದ ಸಪೋರ್ಟ್ ಮ್ಯಾಗ ಆಗಿತ್ರಿ ಇದ ಹ್ಯಾಮರ್ ಕ್ಯಾಂಡಲ್ ಇದು ಗ್ರೀನ್ ಕಲರ್ ಚೇಂಜ್ ಮಾಡ್ತೇನ್ರಿ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಯಾವ ಕಲರ್. ಬ್ಲೂ ಸ್ವಲ್ಪ ಡಾರ್ಕ್ ತಗೋತೇನಿ. ಹಾ, ಇದು ನೋಡ್ರಿ ಇದು ಆರೆಂಜ್ ಕಲರ್ ತಗೋನಿ. ನೋಡ್ರಿ ಇದ ಬಾಟಮ್ನಾಗ ಆಗಿತ್ತ. ನಾವ್ ಇಲ್ಲಿ ಟ್ರೇಡ್ ತಗೋತಿದ್ದು, ಖರೆ ಇಲ್ಲಿ ಹೈ ಬ್ರೇಕ್ ಆಗ್ಲಿಲ್ಲ, ನಾನು ಟ್ರೇಡ್ ತಗೋಲಿಲ್ಲ. ನೋಡ್ರಿ ಇದು ರೆಡ್ ಕಲರ್ ಕ್ಯಾಂಡಲ್ ಐತ್ಲಾ ರೀ, ಇದು ನೋಡ್ರಿ ಇದ ರೆಡ್ ಕಲರ್ ಕ್ಯಾಂಡಲ್ ರೆಸಿಸ್ಟೆನ್ಸ್ ಮ್ಯಾಗ ಆಗೈತೆ ಅಂದ್ರೆ ಒಂದ್ ಸಣ್ಣ ಅಪ್ ಟ್ರೆಂಡ್ ಮ್ಯಾಗ ಆಗೈತೆ ಅಂತ ತಿಳ್ಕೊರಿ. ಇಲ್ಲಿ ನಾವು ಟ್ರೇಡ್ ತೊಗೊಳಂಗಿಲ್ಲ, ಟಾಪ್ ಮ್ಯಾಗ ಐತ. ಬಾಟಮ್ ಮ್ಯಾಗ ಆದ್ರ ಅಷ್ಟ ನಾವ ಟ್ರೇಡ್ ತಗೋತೀವಿ ಹ್ಯಾಮರ್ ಕ್ಯಾಂಡಲ್, ತಿಳಿತ್ರಿ. ಆ ಟ್ರೇಡು ನಾವ ತಗೋಲಿಲ್ಲ. ಬರ್ರಿ ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ ಒಂದ್ ಟ್ರೇಡ್ ಬರಲಿಲ್ಲ, ಮತ್ತೊಂದ ಟ್ರೇಡ್ ತಗೊಳಕ ಆಗ್ತಿರ್ಕಿಲ್ಲ ಐತೆ, ಯಾಕಂದ್ರ ಅದ ಟಾಪ್ ಮ್ಯಾಗ ಆಗಿತ್ತು. ಈಗ ಎರಡು ಕಾಣಿದ್ವು ನಮಗ. ಈಗ ಬರ್ರಿ ಮತ್ ನೋಡೋಣ. ನಾ ಈಗ ಸ್ಪೀಡ್ ಆಗಿ ಹೇಳ್ತೇನೆ, ಹಿಂಗ್ ಸ್ಲೋ ಆಗಿ ಹೇಳ್ಕೊಂಡ್ ಕುಂತ್ರ ವಿಡಿಯೋ ಭಾಳ ದೊಡ್ಡದಾಗ್ತೈತಿ, ಮತ್ ನಿಮಗೂ ನೋಡಕ್ ಬ್ಯಾಸರ. ಸ್ವಲ್ಪ ನೋಡ್ರಿ ವಿಡಿಯೋ ಫುಲ್ ನೋಡ್ರಿ, ಅಂದ್ರೆ ನಿಮ್ಗೆ ಕರೆಕ್ಟ್ ತಿಳಿತೈತಿ ಎಲ್ಲಾ ತರದ ಎಕ್ಸಾಂಪಲ್. ಇದು ನೋಡ್ರಿ, ಇದು ಹ್ಯಾಮರ್ ಅಂತ ಕನ್ಸಿಡರ್ ಮಾಡ್ಬೋದಿತ್ತ, ಖರೆ ಇದೊಂದು ಅಪ್ ಟ್ರೆಂಡ್ ಐತೆ. ಇದು ಏನ್ ತೊಗೊಳಂಗಿಲ್ಲ. ಖರೆ ಸ್ವಲ್ಪ ಇದು ಹಿಂಗ್ ನೋಡ್ರಿ, ಇಲ್ಲಿ ನಾನು ನಿಮಗ್ ತೋರಿಸ್ತೀನಿ ಇದ್ರದ್ದು ಲಾಜಿಕ್ ಕರೆಕ್ಟ್ ಮಾರ್ಕ್ ಮಾಡಿ ನೀವು ಇದು ಟ್ರೇಡ್ ಮಾಡ್ಬೋದಿತ್ತು ಈ ಕ್ಯಾಂಡಲ್ದು. ನೋಡ್ರಿ ಇಲ್ಲಿ ಒಂದ ಸಪೋರ್ಟ್ ಇತ್ರಿ, ನೋಡ್ರಿ ಗುರ್ತಾದ್ರಿ, ಮಾರ್ಕ್ ಮಾಡೋಣ ಏನ್ ಸಪೋರ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ರೆಜಿಸ್ಟೆನ್ಸ್ ತೊಗೊಂಡಿತ್ತು. ನೀವು ಸಪೋರ್ಟ್ ಮತ್ ರೆಜಿಸ್ಟೆನ್ಸ್ ವಿಡಿಯೋ ನೋಡಿರ್ಕಿಲ್ಲ ಇದ್ರ ಆ ವಿಡಿಯೋನು ಹೋಗಿ ನೋಡ್ರಿ, ಅಂದ್ರೆ ನಿಮಗ್ ತಿಳಿತೈತಿ. ಇಲ್ಲಿ ನೋಡ್ರಿ ಕರೆಕ್ಟ್ ಮ್ಯಾಗ ಹೋತ ರೆಜಿಸ್ಟೆನ್ಸ್ ತೊಗೊಂತ ಕೆಳಗ್ ಬಂತ, ಮತ್ತ ರೆಜಿಸ್ಟೆನ್ಸ್ ಬ್ರೇಕ್ ಆತ. ಒಂದ್ಸಲ ರೆಜಿಸ್ಟೆನ್ಸ್ ಬ್ರೇಕ್ ಆತಂದ್ರ ಆಮ್ಯಾಗ ಏನ್ ಆಗ್ತೈತ್ರಿ, ಅದ ಸಪೋರ್ಟ್ ಆಗ್ತೈತಿ. ನೋಡ್ರಿ ಇಲ್ಲಿ ರೆಜಿಸ್ಟೆನ್ಸ್ ಬ್ರೇಕ್ ಆತಿ ಈ ಪಾಯಿಂಟ್ ಇದು ಬ್ರೇಕ್ ಆನ ಮ್ಯಾಗ ಹೋತ, ಖರೆ ಮ್ಯಾಗ ಹೋಗಾಗ್ಲಿಲ್ಲ, ರಿಟ್ರೆಸ್ಟ್ ಕೆಳಗ್ ಬಂದ್ ಎಲ್ಲಿ ಪ್ರೀವಿಯಸ್ ರೆಜಿಸ್ಟೆನ್ಸ್ ಇತ್ಲಾ ರೀ ಅದ ಲೆವೆಲ್ಕ ಸಪೋರ್ಟ್ ತಗೊಂತ. ಅದು ಸಪೋರ್ಟ್ ಎಂತ ಕ್ಯಾಂಡಲ್ ತಗೊಂತ ನೋಡ್ರಿ, ಇದು ಸಪೋರ್ಟ್ ಆತ. ರೆಜಿಸ್ಟೆನ್ಸ್ ಒಂದ್ಸಲ ಬ್ರೇಕ್ ಆನ ಸಪೋರ್ಟ್ ಆತ. ಈ ಸಪೋರ್ಟ್ ಬಂದ ಒಂದ್ ಚಂದ ಹ್ಯಾಮರ್ ಕ್ಯಾಂಡಲ್ ಅದ್ ಗ್ರೀನ್ ಕಲರ್. ಹಾ ನೋಡ್ರಿ, ಕನ್ಫರ್ಮೇಶನ್ ಆತ್ರಿ ನಿಮ್ಗೆ ಹ್ಯಾಮರ್ ಕ್ಯಾಂಡಲ್ ಆತ. ಆಮ್ಯಾಗ ಏನ್ ಮಾಡೋದನ್ನೇನ್ರಿ, ಹಾ ಕರೆಕ್ಟ್ ನೋಡ್ರಿ, ನೀವು ಈಗ ಕರೆಕ್ಟ್ ಹೇಳಿರಿ. ನೋಡ್ರಿ ಹ್ಯಾಮರ್ ಕ್ಯಾಂಡಲ್ ಆತ, ಅದ್ರದ್ ಹೈ ಮಾರ್ಕ್ ಮಾಡಿದ್ದು, ಹತ್ರದ ಲೋ ಮಾರ್ಕ್ ಮಾಡಿದ್ದು. ಅದ್ರ ಹೈ ಒಂದ್ ಚಲೋ ಗುಡ್ ಕ್ಯಾಂಡಲ್ ಹತ್ರ ಹೈ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕನ್ನಿ. ನೋಡ್ರಿ ಇದ್ ನೆಕ್ಸ್ಟ್ ಕ್ಯಾಂಡಲ್ ಚಲೋ ನೋಡ್ರಿ ಚಲೋ ಗುಡ್ ಮಾರುಬುಜು ಕ್ಯಾಂಡಲ್ ಅಂತೇವ್ರಿ ನಾವ್ ಇದಕ್, ಬುಲ್ಲಿಶ್ ಮಾರುಬುಜು ಕ್ಯಾಂಡಲ್. ಹಂಗ್ ಮಾರುಬುಜು ಕ್ಯಾಂಡಲ್ ಆಗಿ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಕ್ಲೋಸಿಂಗ್ ಇಲ್ಲಿ ಬಾಯ್ ಮಾಡ್ತಿದ್ದು, ಮತ್ತ ಸ್ಟಾಪ್ ಲಾಸ್ ಹ್ಯಾಮರ್ ಕ್ಯಾಂಡಲ್ ದಲ್ಲೂ ಸ್ಟಾಪ್ ಲಾಸ್ ಇಡ್ತಿದ್ದು. ಮತ್ತ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಕ್ವಾಂಟಿಟಿಗಳನ್ನ ಬೈ ಮಾಡ್ರಿ. ಮತ್ತ ಟಾರ್ಗೆಟ್ ಮಿನಿಮಮ್ 1:2 1:2 ಅಂತಂದ್ರ 10 ರೂಪಾಯಿ ಸ್ಟಾಪ್ ಲಾಸ್ ಇದ್ರ 20 ರೂಪಾಯಿ ಟಾರ್ಗೆಟ್ ತಗೊಳ್ಳೋದು, ತಿಳಿತ್ರಿ. ಈಗ ಇನ್ನೊಂದ್ ನೋಡ್ರಿ, ಇಲ್ಲಿ ಹೇಳ್ತೇನೆ. 100 ರೂಪಾಯಿ ಸ್ಟಾಪ್ ಲಾಸ್ ಇದ್ರೆ 200 ರೂಪಾಯಿ ಟಾರ್ಗೆಟ್. ಮಿನಿಮಮ್ ಅಷ್ಟ್ರೆ ತಗೊಳ್ಬೇಕ್ರಿ ನೀವು, ಅಂದ್ರೆ ಪ್ರಾಫಿಟೇಬಲ್ ಆಗಕ್ ಸಾಧ್ಯ ಸ್ಟಾಕ್ ಮಾರ್ಕೆಟ್ನಾಗ, ತಿಳಿತ್ರಿ. ಮತ್ ಇಲ್ಲಿ ನೋಡ್ರಿ ಹ್ಯಾಮರ್ ಆತ, ಬಾಯ್ ಅಬೌವ್ ದ ಹೈ, ಹ್ಯಾಮರ್ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್, ತಿಳಿತ್ರಿ. ನೋಡ್ರಿ ಇಲ್ಲಿ ಸಕ್ಸಸ್ ಆತಿದ್ ಒಂದ್ ನಮ್ಮ ಹ್ಯಾಮರ್ ಕ್ಯಾಂಡಲ್. ಬರ್ರಿ ಮತ್ ನೋಡೋಣ, ಮತ್ ಕಾಣ್ತೈತೇನ್. ಈ ಹ್ಯಾಮರ್ ಕ್ಯಾಂಡಲ್ ಭಾಳ ಆಗ್ತಾವ್ರಿ ಮಾರ್ಕೆಟ್ನ್ಯಾಗ. ನೀವು ಇದಕ್ಕೂ ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ಬೋದ, ಖರೆ ಹಂಗ್ ಪ್ರಾಪರ್ ಇಲ್ಲ. ಖರೆ ಇದಕ್ಕೂ ನೀವು ಕನ್ಸಿಡರ್ ಮಾಡ್ಬೋದು, ಇದು ಹ್ಯಾಮರ್ ಕ್ಯಾಂಡಲ್. ನೋಡ್ರಿ ಇತರದ್ದು ಬಾಯ್ ಅಬೌವ್ ದ ಹೈ, ಮತ್ತ ಸ್ಟಾಪ್ ಲಾಸ್ ಹ್ಯಾಮರ್ ಕ್ಯಾಂಡಲ್ ದಲ್ಲೂ ಸ್ಟಾಪ್ ಲಾಸ್ ಇಡೋದ, ತಿಳಿತ್ರಿ. ನೋಡ್ರಿ ಇದು ಟಾರ್ಗೆಟ್ ಕೊಟ್ಟೈತ್ ನಮಗ. ಮಿನಿಮಮ್ ಹೇಳ ರೀ 1:2 ಟಾರ್ಗೆಟ್ ತಗೋಬೇಕಾ. ಇಲ್ಲಿಕ ನೆಕ್ಸ್ಟ್ ಸಪೋರ್ಟ್ ಬರುತ್ತಕ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರುತ್ತಕ ಆ ಟ್ರೇಡ್ನಾಗ ಇರ್ಬೇಕ, ತಿಳಿತ್ರಿ. ಬರ್ರಿ ಮತ್ತ ನೋಡೋಣ. ಹ್ಯಾಮರ್ ಕ್ಯಾಂಡಲ್ ಯಾವಾಗೂ ಬಾಟಮ್ ಮ್ಯಾಗ ಆಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಆತ ಖರೆ ಫೇಲ್ ಆಗೈತಿ ಇಲ್ಲಿ ಹ್ಯಾಮರ್ ಕ್ಯಾಂಡಲ್. ಇದು 100% ವರ್ಕ್ ಆಗ್ತೈತಂತ ಇಲ್ರಿ, ಹಂಗೇನಿಲ್ಲ. ಒಂದೊಂದ್ಸಲ ಸ್ಟಾಪ್ ಲಾಸ್ ಇಟ್ಟಾಗ್ತೈತಿ. ನಾನು ಯಾವಾಗೂ ಸ್ಟಾಪ್ ಲಾಸ್ ಹಚ್ಚಿ ಇಡ್ಬೇಕು. ಸ್ಟಾಕ್ ಮಾರ್ಕೆಟ್ ಯಾವಾಗೂ 100% ಇರಂಗಿಲ್ರಿ. ಇದ್ ನೋಡ್ರಿ ಸಪೋರ್ಟ್ ಇತ್ತ, ಕರೆಕ್ಟ್ ಸಪೋರ್ಟ್ ಇತ್ತ. ನೋಡ್ರಿ ಇಲ್ಲಿ ಒಂದ್ ಹ್ಯಾಮರ್ ಕ್ಯಾಂಡಲ್ ಆಗಿತ್ತ, ಚಲೋ ಹ್ಯಾಮರ್ ಕ್ಯಾಂಡಲ್ ಆಗಿತ್ತ. ಹ್ಯಾಮರ್ ಕ್ಯಾಂಡಲ್ ಆಗಾನ ಏನ್ ಮಾಡೋದಂತ ಹೇಳ್ರಿ, ಹೈ ಮತ್ ಲೋ ಒಂದ್ ಹಾರಿಜಾಂಟಲ್ ಲೈನ್ಲೆ ಮಾರ್ಕ್ ಮಾಡ್ಕೊಳ್ಳೋದು. ನೋಡ್ರಿ ಇದು ಹೈ ಮಾರ್ಕ್ ಮಾಡ್ಕೊನಿ, ಹತ್ತಿರದ ಲೋ ಮಾರ್ಕ್ ಮಾಡ್ಕೊನಿ. ಈ ಕ್ಯಾಂಡಲ್ ನೋಡ್ರಿ, ಈ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ ದ ಹೈ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಬಾಯ್ ಮಾಡ್ತಿದ್ದು ಈ ಕ್ಯಾಂಡಲ್ನಾಗ, ಮತ್ತ ಸ್ಟಾಪ್ ಲಾಸ್ ಹ್ಯಾಮರ್ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಇಡ್ತಿದ್ದು.
ನೋಡ್ರಿ ಇಲ್ಲಿ ಏನಾತ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡ್ತ. ಇದ ಉಪಯೋಗ ಇಲ್ಲಿ ವರ್ಕ್ ಆಗ್ಲಿಲ್ಲ. ತಿಳಿತ್ರಿ? ಹತ್ರಾಗ ಹಿಂಗ ಒಂದ್ 2-3 ಆಗ್ತಾವ್ರಿ ಸ್ಟಾಪ್ ಲಾಸ್ ಹಿಟ್ ಆಗ್ತಾವ. ಖರೆ ಅಂಜೋದಿಲ್ಲ. ಯಾಕಂತಂದ್ರ ನಾವು ಸ್ಟಾಪ್ ಲಾಸ್ ಕೊಟ್ರೆ ಎಷ್ಟ್ ಕೊಡಾತೇವ್ರಿ? ಬರೇ ₹100 ಕೊಡಾತೇವಿ. ಮತ್ ಟಾರ್ಗೆಟ್ ತಗೊಂಡ್ರೆ ಎಷ್ಟ್ ತಗೊಳತೇವಿ? ₹200 ತಗೊಳತೇವಿ. ತಿಳಿತ್ರಿ? ಹಿಂಗೈತ್ ನೋಡ್ರಿ ಸ್ಟಾಕ್ ಮಾರ್ಕೆಟ್. ಇಲ್ಲಿ ನೋಡ್ರಿ ನಾ ನಿಮಗ ಲೆಕ್ಕ ಮಾಡಿ ತೋರಿಸ್ತೇನೆ. ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಹೆಂಗ ನಾ 1:2 ನ ಯಾಕೆ ತಗೊಂತ ಹೇಳತೇನೆ ಅಂತ ನಿಮಗ್ ತಿಳಿತೈತಿ. ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೇನೆ ದೊಡ್ಡ ಸ್ಕ್ರೀನ್ಯಾಗ. ನೋಡ್ರಿ ಇಲ್ಲಿ 10ರಾಗ 8 ಪಾಸ್ ಆತಂತ ತಿಳ್ಕೊರಿ ನಿಮ್ ಸ್ಟ್ರಾಟಜಿ. 8 ಇಂಟು 200 ಅಂದ್ರ ನಾ ಕಮ್ಮಿದ್ ಕಮ್ಮಿ ₹200 ಒಂದ್ ಟ್ರೇಡ್ನಾಗ ₹200 ಪ್ರಾಫಿಟ್ ಆತಂತ ತಿಳ್ಕೊರಿ. ಒಂದ್ ಟ್ರೇಡ್ನಾಗ 200 ಅಂತಂದ್ರ 8 ಟ್ರೇಡ್ ತಗೋತೇವ್ ನಾವು. 8 ಇಂಟು 200 ಮಾಡ್ರ ₹1600 ಪ್ರಾಫಿಟ್. ಅದ್ರಾಗ 2 ಲಾಸ್ ಆತಂತ ತಿಳ್ಕೊರಿ. 2 ಟ್ರೇಡ್. 2 ಅಂದ್ರೆ ಎಷ್ಟು ಹೋಗೈತ್ರಿ? ನಾವು ಲಾಸ್ ಆದ್ರ ಬರೀ ₹100 ಲಾಸ್ ಮಾಡ್ಕೊಳತೀವಿ. 100 ಅಂದ್ರ 2 ಟ್ರೇಡ್ ಅಂದ್ರೆ ₹200 ಲಾಸ್. ನೋಡ್ರಿ ಟೋಟಲ್ ಓವರ್ ಆಲ್ ನಾವು ಪ್ರಾಫಿಟ್ನಾಗ ಇದೀವಲ್ಲ ರೀ. 2 ಸ್ಟಾಪ್ ಲಾಸ್ ಹಿಟ್ ಆದ್ರನು ನಮ್ಮ ನೋಡ್ರಿ ಎಷ್ಟ ₹1400 ಮತ್ ಪ್ರಾಫಿಟೇಬಲ್ ಇದೇವ್ ನಾವು. 2 ಯಾಕ? ಮತ್ತೊಂದ್ ಎರಡನ್ನು ನಾವ ಲಾಸ್ ಹಿಡಿದ್ ಬಿಡೋನು. ಮತ್ತೆ ಎಷ್ಟಾಗೋದೈತಿ ನೋಡ್ರಿ. 1600 ಇತ್ತ ನಮ್ಮದ್ ಪ್ರಾಫಿಟ್ ಓವರ್ ಆಲ್ 8 ಸಕ್ಸಸ್ ಆದ್ರ 1600 ಆಗ್ತಿತ್ತ. ಖರೆ ಆಮ್ಯಾಗ ಮತ್ ನಾ ಅನ್ನಿ ಇರ್ಲಿ ಬಿಡ 8 ಯಾಕ ಬರೀ 6ನ ಸಕ್ಸಸ್ ಆಗ್ಯಾವ ಅಂತ ತಿಳ್ಕೊರಿ. 6 ಸಕ್ಸಸ್ ಆದ್ರನು ₹1200 ಆಗ್ತಾವ. 4 ಫೇಲ್ ಹೋದ್ರನು ನಡಿತೈತ್ ನಮಗ. ಇದ್ ಬೆನಿಫಿಟ್ ರೀ 1:2 ತಗೊಂಡ್ರ. ತಿಳಿತ್ರಿ? ಹೋದ್ರ ₹100 ಹೋಗ್ತಾವ, ಬಂದ್ರೆ ₹200 ಬರ್ತಾವ. ನಿಮ್ಗೆ ಪ್ರಾಪರ್ ಕ್ವಾಂಟಿಟಿಗಳನ್ನ ಹೆಂಗ್ ಬೈ ಮಾಡೋದು ಅದನ್ನು ಗುರ್ತಿರ್ಲಿಲ್ಲ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ವಿಡಿಯೋ ಮಾಡೀನಿ. ಆ ವಿಡಿಯೋ ಹೋಗಿ ನೋಡ್ರಿ, ಅದು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಹ್ಯಾಮರ್ ಕ್ಯಾಂಡಲ್ ಆತ. ಮಾರ್ಕ್ ಮಾಡಿ ತೋರಿಸ್ತೇನೆ ಗಪ್ರಿ, ನಿಮಗ್ ಕರೆಕ್ಟ್ ಇರ್ತೈತಿ. ಹಾ, ಇದ್ ನೋಡ್ರಿ, ಇದು ಹ್ಯಾಮರ್ ಕ್ಯಾಂಡಲ್ ಆತ. ಹೈ ಮಾರ್ಕ್ ಮಾಡ್ಕೊನಿ, ಲೋ ಮಾರ್ಕ್ ಮಾಡ್ಕೊನಿ. ಇಲ್ಲಿ ನೋಡ್ರಿ ಚಲೋ ಗುಡ್ ಕ್ಯಾಂಡಲ್ ಇಲ್ಲಿ ಬಾಯ್ ಸಿಗ್ನಲ್ ಕೊಟ್ಟಿತ್ತ. ಕರೆಕ್ಟ್ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಬಾಯ್ ಮಾಡ್ತಿದ್ದು, ಸ್ಟಾಪ್ ಲಾಸ್ ಇಡ್ತಿದ್ದು. ಯಾವ ತರದ ಸ್ಟಾಪ್ ಲಾಸ್ ಇಡ್ತಿದ್ದು? ಹಾ, ಕರೆಕ್ಟ್ ರೀ. ಹ್ಯಾಮರ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಡ್ತಿದ್ದು. ನೋಡ್ರಿ, ಇದ ಸ್ಟಾಪ್ ಲಾಸ್ ಹಿಟ್ ಆಗೈತಿ. ಟಾರ್ಗೆಟ್ ಅಷ್ಟೇನ್ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿತ್ತ. ನಾವೇನ್ ಅಲ್ಲೇನ ನೋಡೋಣ ಎಷ್ಟ್ ಕೊಟ್ಟಿತ್ತ. ನೋಡ್ರಿ, ₹150 ಇದಿತ್ತ ಸ್ಟಾಪ್ ಲಾಸ್. ಅಂತಂದ್ರ ಮಿನಿಮಮ್ ನಾವ ₹300 ಟಾರ್ಗೆಟ್ ತಗೋಬೇಕ. ₹150 ಸ್ಟಾಪ್ ಲಾಸ್ ಇದ್ರ. ನೋಡ್ರಿ, ಸ್ಟಾಪ್ ಲಾಸ್ ಟಾರ್ಗೆಟ್ ಕೊಟ್ಟಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆತ. ಈ ಸ್ಟಾಪ್ ಲಾಸ್ ಹಿಟ್ ಆದ್ರ ಎಕ್ಸಿಟ್ ಆಗ್ಬೇಕು. ಇಲ್ಲಿಕ ಮತ್ ನೋಡ್ರಿ ಬಾಳ ಲಾಸ್ ಆಗ್ತೈತಿ. ಇದು 1 ಡೇ ಚಾರ್ಟ್ ಮ್ಯಾಗ ತೋರ್ಸಾತೇನಿ. ಇದು ಇಂಟ್ರಾಡೇನು ಅದು ವರ್ಕ್ ಆಗ್ತೈತಿ. ಖರೆ ನಾ ಇಂಟ್ರಾಡೇ ಅದು ಹೆಚ್ಚು ಮಾಡಂಗಿಲ್ಲ. ನಾ ಸ್ವಿಂಗ್ ಟ್ರೇಡಿಂಗ್ ಅನ್ನ ಹೆಚ್ಚು ಮಾಡ್ತೇನಿ. ಸ್ವಿಂಗ್ ಟ್ರೇಡಿಂಗ್ ಅಂತಾರ, ಬರೋಬ್ಬರ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಾರ. ಅದ ಹೆಚ್ಚು ಮಾಡ್ತೇನೆ ನಾ. 1 ಡೇ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್, ಭಾಳ ಅಂತಂದ್ರ 1 ಅವರ್ ಟೈಮ್ ಫ್ರೇಮ್. ನೋಡ್ರಿ, ಇಲ್ಲಿ ಒಂದ್ ಹ್ಯಾಮರ್ ಆತ, ರೆಡ್ ಕಲರ್ ಆತ. ಕಲರ್ ಮ್ಯಾಟರ್ ಆಗಂಗಿಲ್ಲ. ಹೈ ಮಾಡಿ ಮಾರ್ಕ್ ಮಾಡೀನಿ, ಲೋ ಮಾರ್ಕ್ ಮಾಡ್ಕೊನಿ. ನೆಕ್ಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ ಖರೆ ದೊಡ್ಡ ವೀಕ್ ಇತ್ತ. ನಾನು ತೋಲಿಲ್ಲ. ಅದ ನೆಕ್ಸ್ಟ್ ಕ್ಯಾಂಡಲ್ನಾಗ ಬಾಯ್ ಮಾಡಿದ್ದು. ಅದು ಕ್ಯಾಂಡಲ್ನಾಗು ನೀವು ಬಾಯ್ ಮಾಡ್ಬೋದಿತ್ತ. ಸ್ವಲ್ಪ ರಿಸ್ಕ್ ಹೆಚ್ಚಿರ್ತೈತ. ನಾನು ನೆಕ್ಸ್ಟ್ ಕ್ಯಾಂಡಲ್ದು ವೇಟ್ ಮಾಡೀನಿ. ಅದು ಚಲೋ ಆತ. ಗ್ರೀನ್ ಕ್ಯಾಂಡಲ್ ನಾನು ಬಾಯ್ ಮಾಡಿದ್ನಿ ಅತ್ರ ಕ್ಲೋಸಿಂಗ್ ಮ್ಯಾಗ. ಮತ್ತ ಹ್ಯಾಮರ್ ಕ್ಯಾಂಡಲ್ದಲ್ಲೂ ಸ್ಟಾಪ್ ಲಾಸ್ ಹಚ್ಚೀನಿ. ಟಾರ್ಗೆಟ್ ನೋಡ್ರಿ 1:2 ಕೊಟ್ಟೈತಿ ಟಾರ್ಗೆಟ್. ಹಿಂಗ್ ನೋಡ್ರಿ ವೀಕ್ಷಕರೇ, ಹೇಳಿನ ನೀವು ಈ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ 5 ಪಾಸ್ 50-50 ಚಾನ್ಸ್ ಇತ್ತು ಅಂತ ತಿಳ್ಕೊರಿ. ಅಂದ್ರನು ನೀವು ಈ ಸ್ಟ್ರಾಟಜಿನ್ಯಾಗ ಗೆಲ್ತೀರಿ. ತಿಳಿತ್ರಿ? ನೋಡ್ರಿ, ಇಲ್ಲಿ ನಾ ನಿಮಗ್ 50-50 ಆದ್ರೆ ಹೆಂಗ ಅಂತ ಹೇಳ್ತೇನೆ ನೋಡ್ರಿ. ಈಗ ನೋಡ್ರಿ, 5 ಗೆದ್ರ ಎಷ್ಟು ರೂಪಾಯಿ ಅಂದೇನ್ರಿ? 1:2 ಅಂದ್ರ ₹100 ಸ್ಟಾಪ್ ಲಾಸ್ ಇದ್ರೆ ₹200 ಗೆಲ್ಬೇಕಂದೇನಿ. ಅಂದ್ರ 5 ಇಂಟು 200 ಹಿಡೀರಿ ನೀವು. ಎಕ್ಸಾಂಪಲ್ ₹1,000 ಆತ. ಮತ್ ನೀವ ಸೋತ್ರ ಎಷ್ಟ್ ಸೋಲ್ತೀರಿ? 5 ಸೋತ್ರನು ₹500 ಸೋಲ್ತೀರಿ. ಯಾಕಂದ್ರ ಸೋತ್ರ ಬರೀ ₹100 ಕಳ್ಕೊಳತ್ರಿ, ಗೆದ್ರೆ ₹200 ಗೆಲ್ಲಾತಿರಿ. ಮತ್ ಈ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಿಮಗ 10ರಾಗ 5 ಯಾಕ 5ಕ್ಕಿಂತನೂ ಹೆಚ್ಚನ ನಿಮಗ ಅಕ್ಯುರೇಸಿ ಕೊಡ್ತೈತ್ರಿ. ಪಾಸ್ ಆಗ್ತೈತ್ರಿ. ಕರೆಕ್ಟ್ ಪ್ರಾಪರ್ ನೀವು ಕರೆಕ್ಟ್ ನೋಡಿ ಕರೆಕ್ಟ್ ಮಾಡ್ರ. ನಾನ ಈ ವಿಡಿಯೋ ಮಾಡೇನಿ. ಸ್ವಲ್ಪ ನೀವು ಕರೆಕ್ಟ್ ತಿಳ್ಕೊರಿ. ಹೆಂಗ್ ಹ್ಯಾಮರ್ ಆಗ್ತಾವ ಮಾರ್ಕೆಟ್ನಾಗ, ಹೆಂಗ್ ನಾವು ಟ್ರೇಡ್ ತಗೋಬೋದ, ಇದೆಲ್ಲಾ ತಿಳಿಲ ನಾನು ಮಾಡೇನಿ. ನೋಡ್ರಿ, 5 ಫೇಲ್ ಹೋದು, 5 ಪಾಸ್ ಆದು. ಅಂದ್ರನು ನಮ್ ಪ್ರಾಫಿಟ್ ಎಷ್ಟೈತ್ರಿ? 500 ಇರ್ತೈತ್ರಿ. ತಿಳಿತ್ರಿ? ಹಾ, ಇದ್ರಾಗ ನೀವು ರೊಕ್ಕ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಹಿಂಗ್ ಈ ಪ್ರಕಾರ ಮಾಡ್ರ ಯಾಕೆ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಆಗಂಗಿಲ್ಲ ನೀವ ಹೇಳ್ರಿ ನಂಗ.
ಏನ್ ಸ್ವಲ್ಪ ಮೈಂಡ್ ಸೆಟ್ ಮ್ಯಾಗ ಅದು ಕೆಲಸ ಮಾಡ್ಬೇಕು ಅಷ್ಟ. ಅವೆಲ್ಲ ನಾ ವಿಡಿಯೋ ಮಾಡ್ತೀನಿ, ನೀವು ಅದೇನ್ ಇದ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡೋದಷ್ಟ. ತಿಳಿತ್ರಿ ವೀಕ್ಷಕರೇ, ನೋಡ್ರಿ ಈಗ 2020 ಬನ್ನಿ. ಈಗ ಮತ್ ಸ್ವಲ್ಪ ರಿಲಯನ್ಸ್ ಅದು ನೋಡೋಣ, ಸ್ವಲ್ಪ ವಿಡಿಯೋ ದೊಡ್ಡದಾಗ್ತೈತಿ ಖರೆ ನೋಡ್ರಿ ಕರೆಕ್ಟ್ ಅಂದ್ರ ನಿಮಗ್ ಕರೆಕ್ಟ್ ತಿಳಿತೈತಿ. ಈಗ ಮತ್ ನೀವು ಅನ್ನೋರ ಇಲ್ಲಪ್ಪ ಏನ ಏಷ್ಯನ್ ಪೇಂಟ್ ಅಷ್ಟ ಸ್ಟಡಿ ಮಾಡಿ ಬಂದಾನ ಅನ್ನೋದ್ ಬೇಡ. ನಾ ಇದು ರ್ಯಾಂಡಮ್ಲಿ ರಾತ್ರಿ ನೋಡ್ರಿ ಎಷ್ಟಾಗೈತೆ ಅಂದ್ರೆ ಟೈಮ್ 12:48 ಆಗೈತ್ರಿ ರಾತ್ರಿ. ಈಗ ಏನ್ ಮಾಡೋದಂತ ವಿಡಿಯೋ ಮಾಡತ್ತೇನಿ ಅಷ್ಟೇ ರೀ. ಈಗ ಇಲ್ಲಿ ರಿಲಯನ್ಸ್ ಓಪನ್ ಮಾಡೀನಿ. ಇಲ್ಲಿ ನೋಡ್ರಿ ರಿಲಯನ್ಸ್ನಾಗ ಇಲ್ಲಿ ಒಂದು ಹ್ಯಾಮರ್ ಆತನ್ ನೋಡ್ರಿ. ಇದು ಹ್ಯಾಮರ್ ಅಂತ ಕನ್ಸಿಡರ್ ಸ್ವಲ್ಪ ಮಾಡ್ಬೋದಿತ್ತ, 50-50 ಚಾನ್ಸ್ ಇತ್ತ. ಖರೆ ಇದು ಪ್ರಾಪರ್ ಹ್ಯಾಮರ್ ಕ್ಯಾಂಡಲ್ ಆಗೈತಿ. ಇತರ ಹೈ ಮಾರ್ಕ್ ಮಾಡ್ಕೊನಿ, ಲೋ ಮಾರ್ಕ್ ಮಾಡ್ಕೊನಿ, ಲೋ ಸ್ಟಾಪ್ ಲಾಸ್ ಮತ್ತ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕಂದೇನಿ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟೈತಿ. ಚಲೋ ಬುಲ್ಲಿಶ್ ಮಾರೋ ಬುಜು ಕ್ಯಾಂಡಲ್ ಫುಲ್ ಬಾಯರ್ಸ್ ಇದಾರ ಅಂತ ನಮಗ್ ಗೊತ್ತಾಗ್ತೈತಿ. ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಬಾಯ್ ಮಾಡೀನಿ. ನೋಡ್ರಿ ಟಾರ್ಗೆಟ್ ಕೊಟ್ಟಿದ್ದೇನಿಲ್ರಿ, ನೋಡೋನು ಎಷ್ಟು ಕೊಟ್ಟೈತಿ. ಇಲ್ಲಿ ಬಾಯ್ ಮಾಡ್ತೀನಿ, ಸ್ಟಾಪ್ ಲಾಸ್ ಇಡ್ತೀನಿ. ಹ್ಯಾಮರ್ ಕ್ಯಾಂಡಲ್ $111 ರಿಸ್ಕ್ ಇತ್ತ. ಟಾರ್ಗೆಟ್ ಎಷ್ಟು ಏನ್ರಿ ನಾ 1:2 ಮಿನಿಮಮ್. ಇದಕ್ಕಿಂತ ಹೆಚ್ಚು ಸಿಕ್ರನು ನೀವು ತಗೋಬಹುದು. ನೋಡ್ರಿ ಕೊಟ್ಟೈತಿ, ಎಷ್ಟು ದಿನದ್ನಾಗ ಕೊಟ್ಟೈತಿ ಅದು ನೋಡೇ ಬಿಡೋನು. ಇಲ್ಲಿ ಬಾಯ್ ಮಾಡ್ತೀನಿ, ಇಲ್ಲಿ ಇಷ್ಟ. 80 ದಿನದ್ನಾಗ ಕೊಟ್ಟೈತಿ 10% ರಿಟರ್ನ್. 80 ದಿನದ್ನೇ 10% ಅಂದ್ರ ಅದೇನ್ ಕೆಟ್ಟೇನಿಲ್ಲ, ನಿಮಗ್ ತಿಳಿತ್ರಿ. ಚಲೋ ಸ್ಟಾಕ್ ರಿಸ್ಕ್ ಫ್ರೀ ಆಗಿ ನೀವು ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತು. 1 ಡೇ ಟೈಮ್ ಫ್ರೇಮ್ ಮ್ಯಾಗ ನಿಮ್ ಟೈಮ್ ಉಳಿತಿತ್ತ, ನಿಮಗೇನ್ ಟೆನ್ಷನ್ ಇರ್ತಿರ್ಲಿಲ್ಲ. ಯಾಕಂದ್ರ ರಿಲಯನ್ಸ್ ದೊಡ್ಡ ಕಂಪ್ನಿ ಐತಿ. ದೊಡ್ಡ ಕಂಪ್ನಿ ಇದ್ರನು ನೀವು ದೊಡ್ಡ ಕಂಪ್ನಿ ಐತಂದ್ ಮತ್ ಸ್ಟಾಪ್ ಲಾಸ್ ಗಿಪ್ ಲಾಸ್ ಹಚ್ಚುಲ್ದ ಹಂಗ ಕುಂತೀರಿ. ದೊಡ್ಡದು ಇರ್ಲಿ ಏನೂ ಇರ್ಲಿ, ಸ್ಟಾಪ್ ಲಾಸ್ ಗಿಪ್ ಲಾಸ್ ಹಚ್ಚಿ ಪ್ರಾಪರ್ ಏನ್ ಹೇಳಿನ ಆ ಮೆಥಡ್ ಅನ್ನ ಯೂಸ್ ಮಾಡಿ ಟ್ರೇಡ್ ತಗೋಬೇಕ. ತಿಳಿತ್ರಿ, ಎಷ್ಟು ದೊಡ್ಡದಿರ್ಲಿ ಏನೂ ಇರ್ಲಿ ರೀ, ಎಲ್ಲಾ ನಾವು ರಿಸ್ಕ್ ಫ್ರೀ ಆಗಿ ನಾ ಟ್ರೇಡ್ ತಗೋಬೇಕು ಸ್ಟಾಕ್ ಮಾರ್ಕೆಟ್ನಾಗ. ತಿಳಿತ್ರಿ. ಮತ್ ನೋಡೋಣ ಸಿಗ್ತೈತೇನೆ ಎಕ್ಸಾಂಪಲ್. ನೋಡ್ರಿ ಇಲ್ಲಿ ಒಂದಾಗೈತೆ ಹ್ಯಾಮರ್ ಕ್ಯಾಂಡಲ್. ಇದಕ್ ನೀವು ಹ್ಯಾಮರ್ ಅಂತ ಕನ್ಸಿಡರ್ ಮಾಡ್ಬೋದಿತ್ತು. ನೋಡ್ರಿ ಇಲ್ಲಿ ಸಪೋರ್ಟ್ ಇತ್ತು ಒಂದಿತ್ತ, ಕರೆಕ್ಟ್ ಇದ ಸಪೋರ್ಟ್ ಮ್ಯಾಗ ಬಂದ. ನೋಡ್ರಿ ಎಷ್ಟು ದೊಡ್ಡ ವಿಕ್ ಫಾರ್ಮ್ ಮಾಡೈತಿ. ಎಷ್ಟು ದೊಡ್ಡ ವಿಕ್ ಇರ್ತೈತ್ಲಾ ರೀ, ಅಷ್ಟ್ ನಮಗ ಇದ್ರಿ ಸ್ಟ್ರಾಂಗ್ ಸಿಗ್ನಲ್ ಕೊಡ್ತೈತಿ. ಅಂದ್ರ ಅಷ್ಟ್ ಮಂದಿ ಬಾಯರ್ಸ್ ಎಂಟರ್ ಆಗ್ಯಾರ ಅಂತ ಗೊತ್ತಾಗ್ತೈತಿ. ನೋಡ್ರಿ ಹತ್ತಿರದ ಹೈ ಮಾರ್ಕ್ ಮಾಡ್ಕೊನಿ, ಲೋ ಮಾರ್ಕ್ ಮಾಡ್ಕೊನಿ, ಲೋ ಸ್ಟಾಪ್ ಲಾಸ್ ಇಟ್ನಿ. ಹೈ ಬ್ರೇಕ್ ಆಗಿ ಕ್ಲೋಸಿಂಗ್ ಕೊಡ್ಬೇಕಂದೇನಿ. ನೋಡ್ರಿ ಹೈ ಬ್ರೇಕ್ ಮಾಡಿ ಎಲ್ಲಿ ಕ್ಲೋಸಿಂಗ್ ಕೊಟ್ಟೈತಿ. ಈ ಕ್ಯಾಂಡಲ್ ನೋಡ್ರಿ, ಈ ಚಂದ್ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟೈತಿ. ಈ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಬಾಯ್ ಮಾಡ್ತೀನಿ. ಅಲ್ಲಿ ಸ್ಟಾಪ್ ಲಾಸ್ ಇಟ್ಟೇನಿಲ್ಲ ರೀ ಹ್ಯಾಮರ್ ಕ್ಯಾಂಡಲ್ದಲ್ಲೂ. ನೋಡ್ರಿ ಟಾರ್ಗೆಟ್ ಕೊಟ್ಟೈತೆ ನೋಡೋಣ. ಕೊಟ್ಟೈತಿ ಖರೆ ಬಾಳ. ನೋಡ್ರಿ ಎಷ್ಟು ಪೇಶನ್ಸ್ ಅನ್ನ ಕಾದೈತಿ ನೋಡ್ರಿ ನೀವು. ನಾನಾ ಪೇಶನ್ಸ್ ಬಾಳ ಇಂಪಾರ್ಟೆಂಟ್ ರೀ ಸ್ಟಾಕ್ ಮಾರ್ಕೆಟ್ನಾಗ. ನೋಡೋಣ ಎಷ್ಟು ದಿನದ್ನಾಗ ಕೊಟ್ಟೈತಂತ. ನೋಡ್ರಿ ಇಲ್ಲಿ ನಾವು ಬಾಯ್ ಮಾಡ್ತೀನಿ, ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀನಿ. ಹ್ಯಾಮರ್ ಕ್ಯಾಂಡಲ್ದ ಟಾರ್ಗೆಟ್ 1:2 ಕೊಡ್ಬೇಕಂತ ಹೇಳಿ 1:2 ಕೊಟ್ಟೈತೇನಿಲ್ಲ. ನೋಡ್ರಿ ಸ್ಟಾಪ್ ಲಾಸ್ ಏನ್ ನಮ್ಮದ್ ಹಿಟ್ ಆಗಿಲ್ಲ, ಖರೆ ಭಾಳ ಟೈಮ್ ಭಾಳ ತಗೊಂಡೈತಿ. ಇಲ್ಲಿ ನೋಡ್ರಿ ಇಲ್ಲಿ ಬಾಯ್ ಮಾಡ್ತಿದ್ದು 9 ಜನವರಿಗ. ಆಮ್ಯಾಗ ಟಾರ್ಗೆಟ್ ಯಾವಾಗ ಸಿಕ್ಕೈತಿ ನಮಗ, ಜುಲೈನಾಗ ಸಿಕ್ಕೈತಿ. ಅಂತಂದ್ರ 180 ದಿನದ್ನಾಗ 17% ರಿಟರ್ನ್. ಚಲೋ ರೀ, ಏನ್ ಇಯರ್ಲಿ 20% ತೆಗದ್ರನು ಚಲೋನ ರೀ, ಹಂಗೇನ್ ಕೆಟ್ಟೇನಿಲ್ಲ. ತಿಳಿತ್ರಿ. ಸ್ವಲ್ಪ ಪೇಶನ್ಸ್ ಅಂದ್ರ ಇರ್ಬೇಕಾಗ್ತೈತಿ ಅಷ್ಟೇ ರೀ. ನೋಡ್ರಿ ಇಲ್ಲಿ ಮಾರ್ಕೆಟ್ ಹೆಂಗಂದ್ರ, ಇಲ್ಲಿ ಹ್ಯಾಮರ್ ಆಗೈತಂದ್ರ ಹಿಂಗ್ ಮ್ಯಾಗನ ಹೋಗಿಲ್ಲ. ಇಲ್ಲಿ ನೋಡ್ರಿ ಎಷ್ಟ್ ಮಾರ್ಕೆಟ್ ಗುದ್ದಾಡಿ ಆತೈತಿ. ಇಲ್ಲಿ ಎಲ್ಲಾ ನೋಡ್ರಿ ಅರ್ಧ ಮಂದಿದ್ ಹಿಂಗ್ ಮ್ಯಾಗ ಕೆಳಗ ನೋಡಿ ಅಂಜಿನ ಎಕ್ಸಿಟ್ ಆಗ್ಬಿಡ್ತಾರ್ರಿ. ತಿಳಿತ್ರಿ. ನಾನ ಹೆಚ್ಚ ಅನ್ಸೋದಿಲ್ಲ, ಸ್ಟಾಪ್ ಲಾಸ್ ಇರ್ತೈತಿ. ಯಾಕೆ ಅನ್ಸ್ತೀರಿ, ನಿಮ್ಗ್ ಗುರ್ತಿರ್ತೈತಿ. ಹೋದ್ರ ಇಷ್ಟ ರೊಕ್ಕ ಹೋಗೋದಾವ್, ಎಷ್ಟು ಹೋಗೋದಾವ್ ನೋಡ್ರಿ ಇಲ್ಲಿ. ಬಾಳ ಅಂದ್ರೆ ಸ್ಟಾಪ್ ಲಾಸ್ ಇಟ್ಟಾದ್ರೆ $70. ಒಂದ್ ಸ್ಟಾಕ್ ತಗೊಂಡ್ರೆ $73 ಐತಿ ನಿಮ್ದ ರಿಸ್ಕ್. ಬಾಳ ಅಂದ್ರೆ $73 ಹೋಗ್ತೈತಿ. ಯಾಕೆ ಅನ್ಸೋದ ಅನಾನ ಕರೆಕ್ಟ್ ಪ್ರಾಪರ್. ಮತ್ ನೀವು ಈಗಿದ ಎಷ್ಟು ದಿನ ತಗೊಂಡೈತಿ ಅಂದ್ರೆ 180 ದಿನ ಏನೋ ತಗೊಂಡೈತಿ. ಗಪ್ರಿ ಇನ್ನೊಂದ್ಸಲ ನೋಡ್ತೇನಿ ಎಷ್ಟು ದಿನ ತಗೊಂಡೈತಿ. 180 190 ದಿನ ತಗೊಂಡೈತಿ. ಅಂದ್ರ ಅದ್ ರಿಸಲ್ಟ್ ನ್ಯೂಸ್ ನೋಡ್ಕೊಂತಿರ್ಬೇಕಾಗ್ತೈತಿ ನೀವು ಶಾರ್ಟ್ ಟರ್ಮ್ ಮಾಡೋರ್ ಇದ್ರ. ಯಾಕಂದ್ರ ಮತ್ ನಡ್ಕ ಎಲ್ರ ಕೆಟ್ಟ ನ್ಯೂಸ್ ಬಂತಂದ್ರ ಆಮೇಲೆ ಬೀಳ್ತೈತಿ. ಖರೆ ಎಲ್ಲಾ ನೋಡ್ಕೊಂತಿರ್ಬೇಕಾಗ್ತೈತ್ರಿ. ತಿಳಿತ್ರಿ.
ವೀಕ್ಷಕರೇ ಈಗ ಇಷ್ಟ ಸಾಕ ಮತ್ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಇನ್ನ ಎಲ್ಲಾ ಆಲ್ಮೋಸ್ಟ್ ಹೇಳೇನ ಮತ್ ಬಾಳ ಹೇಳಿನಿ ಅಂದ್ರ ವಿಡಿಯೋನು ಬಾಳ ದೊಡ್ಡದಾಗ್ತೈತಿ. ಅಣ್ಣಾನ ಇವತ್ತು ಇಷ್ಟ ಸಾಕ. ವೀಕ್ಷಕರೇ ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ ಮತ್ ಈ ತರ ಮತ್ ಎಲ್ಲಾ ಕ್ಯಾಂಡಲ್ದುನು ನಾ ವಿಡಿಯೋ ಮಾಡಿದ್ದೀನಿ ಅಂದ್ರೆ ನಿಮಗ್ ಪ್ರಾಪರ್ ಗುರ್ತಾಗ್ಲಿ ಹೆಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಚಾರ್ಟ್ನಾಗ ಯಾವ್ಯಾವ ತರ ಆಗ್ಬೋದ, ಯಾವ ತರ ನಾವು ಟ್ರೇಡ್ ತಗೋಬಹುದು, ಯಾವ ತರ ನಾವು ಸ್ಟಾಪ್ ಲಾಸ್ ಹಚ್ಬೋದ ತಿಳಿತ್ರಿ. ಮತ್ತೆ ಎಸ್ಸಲೆ ಅದ್ ರೊಕ್ಕ ಮಾಡೈತಿ, ಎಸ್ಸಲೆ ಟಾರ್ಗೆಟ್ ಕೊಟ್ಟೈತಿ, ಎಸ್ಸಲೆ ಸ್ಟಾಪ್ ಲಾಸ್ ಹಿಟ್ ಅದೆಲ್ಲಾ ನಿಮಗ್ ಗುರ್ತಾಗ್ಲಿ ನಾನು ಈ ವಿಡಿಯೋ ಮಾಡೀನಿ. ಈ ವಿಡಿಯೋಲೆ ನಿಮಗೆ ಏನ್ರಿ ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನೆಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕಾಮಿದ್ದೀನಿ. ಧನ್ಯವಾದಗಳು.